29ನೇ ಪ್ರಶ್ನೆಯನ್ನು ಗಮನಿಸಿ. ಚಿತ್ರದಲ್ಲಿ ಸಮತಟ್ಟಾದ ನೆಲದ ಮೇಲಿರುವ ನೇರವಾದ ಕಂಬದ ತುದಿಯಿಂದ ನೆಲದ ಮೇಲಿನ ಒಂದು ಗೂಟಕ್ಕೆ 20 ಮೀಟರ್ ಉದ್ದ ಇರುವಂತೆ ಒಂದು ಹಗ್ಗವನ್ನ ಬಿಗಿಯಾಗಿ ಕಟ್ಟಲಾಗಿದೆ. ನೋಡಿ ಇಲ್ಲಿ ಚಿತ್ರದಲ್ಲಿ ಸಮತಟ್ಟಾದ ನೆಲದ ಮೇಲಿನ ನೇರವಾದ ಒಂದು ಕಂಬದ ತುದಿಯಿಂದ. ಸೊ ಇಲ್ಲಿ AB ಅನ್ನೋದೇನಾಯ್ತು ಮಕ್ಕಳೇ? ಕಂಬ. ಸೊ ಈ ಕಂಬದ ತುದಿಯಿಂದ ಏನ್ ಮಾಡಿದ್ದಾರೆ? ಒಂದು ಹಗ್ಗವನ್ನ ನೆಲದಿಂದ ನೆಲಕ್ಕೆ ಕಟ್ಟಿದ್ದಾರೆ. ಎಷ್ಟು? 30 ಡಿಗ್ರಿ ಕೋನದಲ್ಲಿ. ಸೊ ಇಲ್ಲಿ O ಅನ್ನೋದು ನೆಲದ ಒಂದು ಬಿಂದು. ಸೊ ಇಲ್ಲಿಂದ ಏನ್ ಮಾಡಿದ್ದಾರೆ? ಒಂದು ಈ AB ಅನ್ನೋ ಕಂಬದ ತುದಿಗೆ ಕಟ್ಟಿದ್ದಾರೆ. ಸೊ ಇಲ್ಲಿ ಏನ್ ಮಾಡ್ತಾರೆ? ಒಬ್ಬ ಸರ್ಕಸ್ ಕಲಾವಿದನು ಈ ಹಗ್ಗವನ್ನು ಹತ್ತಿ, ಸೊ ಇಲ್ಲಿ ಏನ್ ಮಾಡ್ತಾ ಇದ್ದಾನೆ? ಇಲ್ಲಿ ಸರ್ಕಸ್ ಕಲಾವಿದ ಇದನ್ನ ಹತ್ತಿದ್ದಾನೆ. ಹತ್ತಿ A ಬಿಂದುವಿನಲ್ಲಿ ನಿಲ್ತಾನ. ಅವನು A ಬಿಂದುವನ್ನ ತಲುಪಿ, ಸೊ ಇಲ್ಲಿಂದ ಅದೇ ನೆಲದ ಮೇಲಿರುವ ನೇರವಾಗಿ ನಿಂತಿರುವ ಮತ್ತೊಂದು ಕಂಬ ಯಾವುದು? CD. ಸೊ ಇದೊಂದು ಇನ್ನೊಂದು ಕಂಬ. ಸೊ ಇದರ ತುದಿಯನ್ನ ಗಮನಿಸ್ತಾನೆ. A ಬಿಂದುವಿನಲ್ಲಿ ನಿಂತಿ ಈ ತುದಿಯನ್ನ ಗಮನಿಸ್ತಾನೆ. ಸೊ ಇಲ್ಲಿ ಕೋನ ಎಷ್ಟು ಉಂಟಾಗ್ತಾ ಇದೆ? 60 ಡಿಗ್ರಿ ಕೋನವನ್ನ ಉಂಟು ಮಾಡ್ತಾ ಇದೆ. ಹಾಗಾದ್ರೆ ನೆಲದ ಮೇಲೆ ಗೂಟದಿಂದ ದೊಡ್ಡ ಕಂಬ ಪಾದಕ್ಕೆ ಇರುವ ದೂರವು ಎಷ್ಟಿದೆ? ಈ ನೆಲದ ಒಂದು ಬಿಂದು ಅಂದ್ರೆ ಇಲ್ಲೊಂದು ಗೂಟ ಹೋಗುದಿದಾರಲ್ವಾ? ಸೊ ಈ ಗೂಟಕ್ಕೆ ಏನ್ ಮಾಡಿದ್ದಾರೆ? ದಾರವನ್ನ ಕಟ್ಟಿದ್ದಾರೆ. ಸೊ ಈ ಬಿಂದುವಿನಿಂದ ದೊಡ್ಡ ಕಂಬದ ನಡುವಿನ ಅಂತರ ಎಷ್ಟಿದೆ ಮಕ್ಕಳೇ? 30 ಮೀಟರ್ ಇದೆ. ಈ ಕಂಬದ ಎತ್ತರವನ್ನ ಕಂಡು ಹಿಡಿಯಿರಿ. ಅಂದ್ರೆ ಈ ದೊಡ್ಡ ಕಂಬ ಇದೆ ಅಲ್ವಾ? ಸೊ ಇದರ ಎತ್ತರವನ್ನ ಹೇಳ್ಬೇಕಾಗಿದೆ ನಾವು. ಜಸ್ಟ್ ಇಷ್ಟೇ ಮಕ್ಕಳೇ. O ಬಿಂದುವಿನ ಈ O ಅಲ್ಲಿ ಒಂದು ಗೂಟವನ್ನ ಹೊಗೆದಿದ್ದಾರೆ. ಸೊ ಈ ಗೂಟಕ್ಕೆ ಒಂದು ದಾರವನ್ನ ಕಟ್ಟಿ ಆ ದಾರವನ್ನ ಈ ಚಿಕ್ಕ ಕಂಬದ ತುದಿಗೆ ಅಟ್ಯಾಚ್ ಮಾಡಿದ್ದಾರೆ. ಸೊ ಒಬ್ಬ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ? ಇದರ ಮೇಲೆ ಹತ್ತಿ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದಾನೆ? ಈ CD ಅನ್ನೋ ದೊಡ್ಡ ಕಂಬದ ತುದಿಯನ್ನ ಗಮನಿಸ್ತಾ ಇದ್ದಾನೆ. ಸೊ ಯಾವ ರೀತಿ ಗಮನಿಸ್ತಾ ಇದ್ದಾನೆ ಅವನು? ಇಲ್ಲಿ 60 ಡಿಗ್ರಿ ಕೋನವನ್ನ ಉಂಟು ಮಾಡತ್ತೆ. ಸೊ ನಾವೇನ್ ಮಾಡ್ಬೇಕು? ಈ ಕಂಬದ ಎತ್ತರವನ್ನ ಕಂಡು ಹಿಡಿಬೇಕು. ಇಷ್ಟೇ ಮಕ್ಕಳು. ಓಕೆ. ಸೊ ಈಗ ನಾವೇನ್ ಮಾಡೋಣ? ತ್ರಿಭುಜ AOB ಅನ್ನ ಕನ್ಸಿಡರ್ ಮಾಡೋಣ. ಸೊ ತ್ರಿಭುಜ AOB ಅನ್ನ ಕನ್ಸಿಡರ್ ಮಾಡಿದ್ರೆ, ಸೊ AO ಮತ್ತು OB ಬಾಹುವಿನ ಸಹಾಯದಿಂದ ಏನ್ ಮಾಡ್ಬೋದು ಮಕ್ಕಳೇ? OB ಯ ಅಂತರವನ್ನ ಹೇಳ್ಬೋದು ಅಲ್ವಾ? ಅದೇ ರೀತಿ OA ಮತ್ತು AB ಬಾಹು ಮತ್ತು ಈ ಕೋನದ ಅಳತೆಯಿಂದ AB ಯ ಉದ್ದವನ್ನ ಹೇಳ್ಬೋದು. ಸೊ AB ಉದ್ದ ಏನಾಗತ್ತೆ? CD ಉದ್ದಕ್ಕೆ ಸಮನಾಗತ್ತೆ ಅಲ್ವಾ? ಆಗ ನಮ್ಗೆ ಈ CE ಯ ಅಳತೆ ಗೊತ್ತಾಗತ್ತೆ. ಅದೇ ರೀತಿ ಇಲ್ಲಿ AO ಮತ್ತು OB ಯ ಅಳತೆಯಿಂದ ನಮಗೆ OB ಯ ಅಂತರ ಗೊತ್ತಾಗತ್ತೆ. ಸೊ ಅದರ ಸಹಾಯದಿಂದ ಈ OB ಯ ಸಹಾಯದಿಂದ ನೋಡಿ ಇಲ್ಲಿ OD ಮೈನಸ್ OB ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ ಮಕ್ಕಳೇ? BD ಸಿಗತ್ತೆ ಅಲ್ವಾ? BD ಸಿಕ್ಕಿದಾಗ ಇಲ್ಲಿ BD ಏನಾಗತ್ತೆ ಮಕ್ಕಳೇ? AE ಗೆ ಸಮನಾಗತ್ತೆ. ಸೊ ಇಲ್ಲಿ AE ಗೆ ಸಮನಾದ್ರೆ ಸೊ AE ಅಳತೆ ಕೂಡ ಗೊತ್ತಾಗತ್ತೆ ನಮ್ಗೆ. ಸೊ ಇಲ್ಲಿ AE ಮತ್ತು CE ಬಾಹುವನ್ನ ತಗೊಂಡು ನಾವೇನ್ ಮಾಡ್ಬೋದು? ಈ CE ಬಾಹುವಿನ ಅಳತೆ ಇದರ ಉದ್ದವನ್ನ ಹೇಳ್ಬೋದು. ಸೊ ಆಗ ನಮಗೆ ಈ CE ಯ ಉದ್ದ ಕೂಡ ಗೊತ್ತಾಗತ್ತೆ. ಸೊ CE ಮತ್ತು ED ಯನ್ನ ಕೂಡಿದಾಗ ನಮಗೇನ್ ಸಿಗತ್ತೆ ಮಕ್ಕಳೇ? ಈ ಒಂದು ಕಂಬದ ಎತ್ತರ ಸಿಗತ್ತೆ ಮಕ್ಕಳೇ. ಇಷ್ಟೇ. ಓಕೆ. ಸೊ ಈಗ ನಾವು ಒಂದೊಂದಾಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ತ್ರಿಭುಜ ABO ಅನ್ನ ಗಮನಿಸಿ. ತ್ರಿಭುಜ ABO. ತ್ರಿಭುಜ ABO ಅಲ್ಲಿ ಸೈನ್ ಥೀಟಾ ಅಂತ ತಗೊಳ್ತೇನೆ ನಾನು. ಸೈನ್ ಥೀಟಾ. ಸೊ ಸೈನ್ ಅಂದ್ರೆ ಏನಾಗತ್ತೆ ಹೇಳಿ ಮಕ್ಕಳೇ? ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಸೊ ಇದನ್ನೇ ಯಾಕೆ ತಗೊಂಡಿದ್ದೀನಿ ನಾನು? ಸೊ ಇಲ್ಲಿ AO ಅಳತೆ ಗೊತ್ತಿದೆ ಮತ್ತು ಕೋನದ ಅಳತೆ ಗೊತ್ತಿದೆ. ಸೊ ಇದು ಎರಡರ ಸಹಾಯದಿಂದ ಏನ್ ಮಾಡ್ಬೋದು ಮಕ್ಕಳೇ? ನಾನು AB ಯ ಅಂದ್ರೆ ಚಿಕ್ಕ ಕಂಬದ ಉದ್ದವನ್ನ ಕಂಡು ಹಿಡಿಬಹುದು ಮಕ್ಕಳೇ. ಇಷ್ಟೇ, ಅದಕ್ಕಾಗಿ ತಗೊಂಡಿರೋದು.
ಸೊ ಸೈನ್ ಥೀಟಾ ಏನಾಗುತ್ತೆ ಹೇಳಿ, ಎ ಬಿ ಡಿವೈಡೆಡ್ ಬೈ ಎ ಒ, ಎ ಬಿ ಡಿವೈಡೆಡ್ ಬೈ ಎ ಒ. ಸೊ ಇದೇನಾಗುತ್ತೆ, ಸೈನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಎ ಬಿ ಡಿವೈಡೆಡ್ ಬೈ 20. ಸೊ ಸೈನ್ 30 ಏನಾಗುತ್ತೆ ಹೇಳಿ, 1/2 ಇಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಏನಾಗುತ್ತೆ 20 ಆಗತ್ತೆ. ಸೊ ಎ ಬಿ ಈಕ್ವಲ್ ಟು ಏನ್ ಬರುತ್ತೆ ಹೇಳಿ, 2 ಡಿವೈಡೆಡ್ ಬೈ 20 ಅಂದ್ರೆ ಏನಾಗುತ್ತೆ, 2 1s 2 10s. ಸೊ ಎ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ 10 ಮೀಟರ್ ಆಗತ್ತೆ. ಓಕೆ, ಸೊ ಇದೇನಾಗುತ್ತೆ 10 ಮೀಟರ್. ಸೊ ಇಲ್ಲಿ ಎ ಬಿ ಎಷ್ಟು ಬಂದಿದೆ, 10 ಮೀಟರ್ ಬಂದಿದೆ. ಓಕೆ, ಹಾಗಾದ್ರೆ ಎ ಬಿ 10 ಮೀಟರ್ ಆದ್ರೆ ಇ ಡಿ ಕೂಡ ಏನಾಗತ್ತೆ ಹೇಳಿ, 10 ಮೀಟರ್ ಆಗತ್ತೆ. ಸೊ ಇಲ್ಲಿ ಬರ್ದ್ ಬಿಡ್ತೇನೆ, ಎ ಬಿ ಈಕ್ವಲ್ ಟು ಡಿಇ ಈಕ್ವಲ್ ಟು ಏನಾಗುತ್ತೆ 10 ಮೀಟರ್. ಓಕೆ, ಸೊ ಇಷ್ಟು ಗೊತ್ತಾಗಿದೆ ನಮ್ಗೆ. ಸೊ ಈಗ ನಾನೇನ್ ಮಾಡ್ತೇನೆ, ಕಾಸ್ ತ್ರಿಭುಜ ಎ ಒ ಬಿ ಅಲ್ಲಿ, ತ್ರಿಭುಜ ಎ ಒ ಬಿ ಅಲ್ಲಿ ಕಾಸ್ ಥೀಟಾ ಈಕ್ವಲ್ ಟು ಎ ಒ ಬಿ ಡಿವೈಡೆಡ್ ಬೈ ಎ ಒ. ಸೊ ಈ ಬಾಹುಗಳ ಅಳತೆಗಳನ್ನ ಯಾಕೆ ತಗೊಂಡಿದ್ದೇನೆ ಅಂದ್ರೆ, ನನಗೆ ಒ ಬಿ ಯ ಅಳತೆ ಬೇಕಾಗಿದೆ. ಈ ಒಂದು ಬಿಂದುವಿನಿಂದ ಚಿಕ್ಕ ಕಟ್ಟಡದ ಪಾದದ ನಡುವಿನ ಅಂತರ ಬೇಕಾಗಿದೆ. ಹಾಗಾಗಿ ನಾನೇನ್ ಮಾಡ್ತಾ ಇದ್ದೇನೆ, ಕಾಸ್ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಸೊ ಏನಾಗುತ್ತೆ ಇಲ್ಲಿ, ಕಾಸ್ 30 ಡಿಗ್ರಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಒ ಬಿ ಡಿವೈಡೆಡ್ ಬೈ ಒ ಎ. ಒ ಎ ಎಷ್ಟಿದೆ, 20 ಮೀಟರ್. ಸೊ ಇದೇನಾಗುತ್ತೆ, √3/2 ಇಸ್ ಈಕ್ವಲ್ ಟು ಒ ಬಿ ಡಿವೈಡೆಡ್ ಬೈ 20. ಸೊ ಒ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, 20 ಇಂಟು √3 ಡಿವೈಡೆಡ್ ಬೈ 2. ಸೊ 2 1s 2, 2 10s 20. ಸೊ ಇದೇನಾಗುತ್ತೆ 10 ಇಂಟು √3. ಸೊ ಇಲ್ಲಿ 10 ಇಂಟು √3 ಅನ್ನ 1.73. ಸೊ ಇದೇನಾಗುತ್ತೆ 17.3 ಮೀಟರ್. ಓಕೆ, ಸೊ ಇದೇನಾಯ್ತು ಒ ಬಿ. ಹಾಗಾದ್ರೆ ಇಲ್ಲಿ ಒ ಬಿ ಅಳತೆ ಎಷ್ಟು ಬಂದಿದೆ, 17.√3. ಇದೆಷ್ಟು ಬಂದಿದೆ, 10 ಸೆಂಟಿಮೀಟರ್. ಇದು 17.3 ಮೀಟರ್ ಆಯ್ತು. ಸೊ ಈಗ ಬಿ ಡಿ ಯ ಅಳತೆಯನ್ನ ನೋಡೋಣ. ಸೊ ಬಿ ಡಿ ಏನಾಗುತ್ತೆ, ಬಿ ಡಿ ಈಕ್ವಲ್ ಟು ಏನಾಗುತ್ತೆ, ಒ ಡಿ ಮೈನಸ್ ಒ ಬಿ ಮಾಡಿದಾಗ ನಮ್ಗೆ ಬಿ ಡಿ ಅಳತೆ ಗೊತ್ತಾಗತ್ತೆ. ಸೊ ಇಲ್ಲಿ ಒ ಡಿ ಎಷ್ಟಿದೆ, 30 ಮೀಟರ್ ಮೈನಸ್ ಒ ಬಿ ಎಷ್ಟು ಬಂದಿದೆ, 17.3. ಸೊ ಏನಾಗುತ್ತೆ, ಇದು 12.7 ಮೀಟರ್. ಸೊ ಇದು ಡಿ ಡಿ. ಸೊ ಈಗ ನಮ್ಗೆ ಒ ಬಿ 17.3, ಎ ಬಿ 10 ಸೆಂಟಿಮೀಟರ್. ಸೊ ಇಲ್ಲಿ ಬಿ ಡಿ ಎಷ್ಟು ಬಂದಿದೆ, 12.7. ಓಕೆ, ಸೊ ಇದು 12.7 ಆದ್ರೆ ಎ ಕೂಡ ಏನಾಗುತ್ತೆ 12.7 ಆಗುತ್ತೆ. ಎ ಬಿ 10 ಸೆಂಟಿಮೀಟರ್ ಇದ್ರೆ ಡಿಇ ಕೂಡ ಏನಾಗುತ್ತೆ 10 ಮೀಟರ್ ಆಗತ್ತೆ. ಸೊ ಇಷ್ಟು ಗೊತ್ತಾಗಿದೆ ನಮ್ಗೆ. ಸೊ ಈಗ ನಾವೇನ್ ಮಾಡೋಣ, ಎ ಸಿ ಇ ತ್ರಿಭುಜವನ್ನ ನೋಡೋಣ. ಎ ಸಿ ಇ ತ್ರಿಭುಜ ಎ ಸಿ ಇ ಅಲ್ಲಿ, ತ್ರಿಭುಜ ಎ ಸಿ ಇ ಅಲ್ಲಿ tan 60 ಡಿಗ್ರಿ ಈಕ್ವಲ್ ಟು ಏನಾಗುತ್ತೆ, ಸಿಇ ಡಿವೈಡೆಡ್ ಬೈ ಎಇ. ಸಿಇ ಡಿವೈಡೆಡ್ ಬೈ ಎ. ಸೊ tan 60 ಡಿಗ್ರಿ ಅಂದ್ರೆ ಏನಾಗುತ್ತೆ, √3 ಇಸ್ ಈಕ್ವಲ್ ಟು ಸಿಇ
ಡಿವೈಡೆಡ್ ಬೈ ಎಇ ಎಷ್ಟು ಬಂದಿದೆ 12.7. ಸೊ ಸಿಇ ಈಸ್ ಈಕ್ವಲ್ ಟು ಏನಾಗುತ್ತೆ √3 ಇಂಟು 12.7. ಸೊ ಇದೇನಾಗುತ್ತೆ 1.73 ಇಂಟು 12.7. ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ 21.97 ಮೀಟರ್. ಸೊ ಇದೇನಾಯ್ತು ಮಕ್ಕಳೇ ಸಿಇ ಆಯ್ತು. ಸೊ ಇದೆಷ್ಟು 21.97 ಮೀಟರ್. ಸೊ ಈಗ ನಮಗೆ ಸಿ ಕೂಡ ಗೊತ್ತಾಗಿದೆ, ಇಡಿ ಕೂಡ ಗೊತ್ತಾಗಿದೆ. ಹಾಗಾದ್ರೆ ಕಂಬದ ಎತ್ತರವನ್ನ ಈಸಿಯಾಗಿ ಹೇಳ್ಬೋದು ನಾವು. ಕಂಬದ ಎತ್ತರ ಈಕ್ವಲ್ ಟು ಏನಾಗತ್ತೆ ಮಕ್ಕಳೇ ಸಿಡಿ ಅಲ್ವಾ ಕಂಬದ ಎತ್ತರ. ಸೊ ಸಿಇ ಪ್ಲಸ್ ಡಿಇ ಮಾಡಿದಾಗ ನಮ್ಗೆ ಸಿಡಿ ಸಿಗತ್ತೆ. ಸೊ ಇದೇನಾಗತ್ತೆ 21.97 ಪ್ಲಸ್ 10 ಮೀಟರ್ ಇಸ್ ಈಕ್ವಲ್ ಟು 31.97 ಮೀಟರ್. ಸೊ ಇದೇನಾಗತ್ತೆ ಮಕ್ಕಳೇ ಕಂಬದ ಎತ್ತರ ಆಗತ್ತೆ. ಸೊ ಇದು ಉತ್ತರ. Okay, I will end the class, continue in the next class. Thank you.